ಬೆಳಗಿನ ಬೆಳಕು. ಆಶೀರ್ವಾದಗಳು ಮತ್ತು ದಂಡನೆಗಳು. ಯಾಜಕ ಕಾಂಡ ಅಧ್ಯಾಯ 26. ಯಾಜಕ ಕಾಂಡ 26ನೇ ಅಧ್ಯಾಯವು ಒಡಂಬಡಿಕೆಯ ಮುಕ್ತಾಯದ ಸಂದೇಶಕ್ಕೆ ಪ್ರವೇಶ ದ್ವಾರದಂತಿದೆ. ಆರಾಧನೆ, ಪವಿತ್ರತೆ, ನ್ಯಾಯ, ಸಬ್ಬತ್ತಿನ ವಿಶ್ರಾಂತಿ ಮತ್ತು ಜೂಬಿಲಿ ವರ್ಷಗಳ ಬಗ್ಗೆ ಇಸ್ರಾಯೇಲರಿಗೆ ನಿಯಮಗಳನ್ನು ನೀಡಿದ ನಂತರ ಯೆಹೋವನು ಈಗ ತನ್ನ ಮಕ್ಕಳಿಗೆ ಅವರ ಆಯ್ಕೆಗಳ ಫಲಿತಾಂಶವೇನು ಎಂಬುದನ್ನು ಒಬ್ಬ ತಂದೆಯಂತೆ ವಿವರಿಸುತ್ತಾನೆ. ಈ ಅಧ್ಯಾಯವು ಹೊಸ ಆಚರಣೆಗಳ ಪಟ್ಟಿಯಲ್ಲ, ಇದು ಇಡೀ ಒಡಂಬಡಿಕೆಯ ಒಂದು ಗಂಭೀರ ಸಾರಾಂಶವಾಗಿದೆ. ಯೆಹೋವನು ಇಲ್ಲಿ 2 ಮಾರ್ಗಗಳನ್ನು ಅಕ್ಕಪಕ್ಕದಲ್ಲಿ ಇರಿಸಿದ್ದಾನೆ. ಆತನ ಮಾತನ್ನು ಕೇಳಿ ಆತನೊಂದಿಗೆ ನಡೆದರೆ ಸಿಗುವ ಆಶೀರ್ವಾದದ ಮಾರ್ಗ ಮತ್ತು ಆತನನ್ನು ತಿರಸ್ಕರಿಸಿದರೆ ಎದುರಿಸಬೇಕಾದ ತಿದ್ದುಪಡಿ ಅಥವಾ ಸಂಕಟದ ಮಾರ್ಗವಾಗಿರುತ್ತದೆ. ಸರಳವಾಗಿ ಹೇಳುವುದಾದರೆ, ಯೆಹೋವನ ನಿಯಮಗಳು ಕೇವಲ ಸುಮ್ಮನೆ ಹೇಳಿರುವ ಕಟ್ಟಳೆಗಳಾಗಿರಲಿಲ್ಲ ಎಂದು ಈ ಅಧ್ಯಾಯ ತೋರಿಸುತ್ತದೆ. ದೇವರು ಹೇಳಿರುವ ಕಟ್ಟಳೆಗಳು ಜೀವಂತ ಸಂಬಂಧವಾಗಿದ್ದವು. ವಿಧೇಯತೆಯ ಜೀವನ ಸುರಕ್ಷತೆಯನ್ನು ತರುತ್ತದೆ. ದ್ರೋಹವು ನಷ್ಟ ಮತ್ತು ನೋವನ್ನು ತರುತ್ತದೆ. ತನ್ನ ಆಡಳಿತವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಯೆಹೋವನು ತನ್ನ ಜನರಿಗೆ ಇಲ್ಲಿ ಕಲಿಸುತ್ತಿದ್ದಾನೆ. ಈ ಅಧ್ಯಾಯವು ಇಸ್ರಾಯೇಲರಿಗೆ ಅಡಿಪಾಯದ ಕಲ್ಲುಗಳನ್ನು ನೆನಪಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಯೆಹೋವನು ವಿಗ್ರಹಗಳ ಮತ್ತು ಸುಳ್ಳು ಆರಾಧನೆಯ ವಿರುದ್ಧವಾಗಿ ಮಾತನಾಡುತ್ತಾನೆ ಮತ್ತು ತನ್ನ ಪವಿತ್ರಾಲಯ ಹಾಗೂ ಸಬ್ಬತ್ತುಗಳ ಬಗ್ಗೆ ಭಯಭಕ್ತಿಯಿಂದಿರಲು ಅವರನ್ನು ಕರೆಯುತ್ತಾನೆ. ಯಾಜಕ ಕಾಂಡ 26 1-2. ಆಶೀರ್ವಾದ ಅಥವಾ ಶಿಸ್ತಿನ ಬಗ್ಗೆ ಮಾತನಾಡುವ ಮೊದಲು ಆತನು ತನ್ನ ಹೃದಯದ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಯಾರನ್ನು ಆರಾಧಿಸಬೇಕು, ಯಾರ ಮಾತಿಗೆ ವಿಧೇಯರಾಗಬೇಕು, ಯಾವುದನ್ನು ಪವಿತ್ರವೆಂದು ಪರಿಗಣಿಸಬೇಕು, ಇದು ಬಹಳ ಮುಖ್ಯ. ಏಕೆಂದರೆ ನಂತರ ಬರುವ ಪ್ರತಿಯೊಂದು ಆಶೀರ್ವಾದ ಅಥವಾ ತಿದ್ದುಪಡಿಗಳೆಲ್ಲವೂ ಈ ಒಂದು ವಿಷಯಕ್ಕೆ ಸಂಬಂಧಿಸಿದೆ. ಅದೇನೆಂದರೆ, ಯೆಹೋವನು ನಿಜವಾಗಿಯೂ ಅರಸನನ್ನಾಗಿ ಗೌರವಿಸಲಾಗುತ್ತಿದೆಯೇ ಎಂಬುದು. ನಂತರ ಅಧ್ಯಾಯವು ಆಶೀರ್ವಾದಗಳ ಕಡೆಗೆ ಚಲಿಸುತ್ತದೆ. ಯೆಹೋವನು ಕಾಲ ಕಾಲಕ್ಕೆ ಮಳೆ, ಸಮೃದ್ಧ ಸುಗ್ಗಿ, ದೇಶದಲ್ಲಿ ಶಾಂತಿ, ಶತ್ರುಗಳಿಂದ ರಕ್ಷಣೆ ಮತ್ತು ಅವರ ಮಧ್ಯೆ ತನ್ನ ಉಪಸ್ಥಿತಿಯ ವಾಗ್ದಾನವನ್ನು ನೀಡುತ್ತಾನೆ. ಯಾಜಕ ಕಾಂಡ 26 3-13. ಇಲ್ಲಿ ಅತ್ಯಂತ ಮೃದುವಾದ ಭಾಗವೆಂದರೆ ಕೇವಲ ಆಹಾರ ಅಥವಾ ರಕ್ಷಣೆ ಮಾತ್ರವಲ್ಲ, ಬದಲಾಗಿ ಯೆಹೋವನು ಅವರ ಮಧ್ಯೆ ಸಂಚರಿಸುತ್ತಾ ಅವರ ದೇವರಾಗಿರುವನು ಮತ್ತು ಅವರು ಆತನ ಜನರಾಗಿರುವರು ಎಂದು ಹೇಳುವುದು. ಇದು ಒಡಂಬಡಿಕೆಯ ಭಾಷೆ. ಹಬ್ಬಗಳಲ್ಲಿ ಮತ್ತು ದೇವದರ್ಶನ ಗುಡಾರದಲ್ಲಿ ನಾವು ಕಂಡ ಅದೇ ಪ್ರೀತಿಯ ಬಡಿತ ಇಲ್ಲಿದೆ. ಯೆಹೋವನು ತನ್ನ ಜನರೊಂದಿಗೆ ವಾಸಿಸಲು ಮತ್ತು ಅವರನ್ನು ಸಂಪೂರ್ಣಗೊಳಿಸಲು ಬಯಸುತ್ತಾನೆ. ಹಾಗೆಯೇ ಈ ಅಧ್ಯಾಯವು ಕಠಿಣ ಎಚ್ಚರಿಕೆಗಳನ್ನು ಒಳಗೊಂಡಿದೆ, ಏಕೆಂದರೆ ಯೆಹೋವನು ಸತ್ಯವನ್ನು ಪ್ರೀತಿಸುತ್ತಾನೆ ಮತ್ತು ಆತನು ಪಾಪವನ್ನು ಮುಚ್ಚಿಡುವುದಿಲ್ಲ. ಇಸ್ರಾಯೇಲರು ಕಿವಿಗೊಡದಿದ್ದರೆ ಈ ಅಧ್ಯಾಯವು ಶಿಸ್ತಿನ ವಿವಿಧ ಹಂತಗಳನ್ನು ವಿವರಿಸುತ್ತದೆ. ತೊಂದರೆ, ಭಯ, ನಷ್ಟ, ಕ್ಷಾಮ, ಸೋಲು ಮತ್ತು ಕೊನೆಗೆ ದೇಶಭ್ರಷ್ಟತೆ. ಯಾಜಕ ಕಾಂಡ 26 14-39. ಇವು ಯಥಾತಥ್ವ ನೀಡುವ ಶಿಕ್ಷೆಗಳಲ್ಲ, ಇವು ಒಡಂಬಡಿಕೆಯ ತಿದ್ದುಪಡಿಗಳು. ಯೆಹೋವನು ಒಂದು ಮಾದರಿಯನ್ನು ಪುನರಾವರ್ತಿಸುತ್ತಾನೆ. ಅವರು ವಿರೋಧಿಸುವುದನ್ನು ಮುಂದುವರಿಸಿದರೆ ಶಿಸ್ತಿನ ಪ್ರಮಾಣವು ಹೆಚ್ಚಾಗುತ್ತದೆ. ಇದು ಯೆಹೋವನು ನಾಶ ಮಾಡಲು ಆತರಪಡುವುದಿಲ್ಲ. ಆತನು ತಾಳ್ಮೆಯುಳ್ಳವನು, ಆದರೂ ದೃಢ ನಿರ್ಧಾರದವನು. ಆತನು ಎಚ್ಚರಿಸಲು, ಹೃದಯವನ್ನು ತನ್ನ ಕಡೆಗೆ ತಿರುಗಿಸಲು, ಅಹಂಕಾರವನ್ನು ಮುರಿಯಲು ಮತ್ತು ಮುರಿದು ಹೋದುದನ್ನು ಪುನಃಸ್ಥಾಪಿಸಲು ತಿದ್ದುಪಡಿ ಮಾಡುತ್ತಾನೆ. ಮತ್ತು ಯಾಜಕ ಕಾಂಡ 25ರಲ್ಲಿ ನಾವು ಅಧ್ಯಯನ ವಿಷಯದ ಒಂದು ವಿವರವು ಇಲ್ಲಿ ಆಳವಾಗಿ ಸಂಪರ್ಕ ಹೊಂದಿದೆ. ಜನರು
ಭೂಮಿಗೆ ಸಬ್ಬತ್ತಿನ ವಿಶ್ರಾಂತಿಯನ್ನು ನೀಡಲು ನಿರಾಕರಿಸಿದರೆ, ಜನರನ್ನು ಅಲ್ಲಿಂದ ಹೊರಹಾಕಿದಾಗ ಭೂಮಿಯು ಕೊನೆಗೆ ತನ್ನ ಸಬ್ಬತ್ತನ್ನು ಅನುಭವಿಸುತ್ತದೆ ಎಂದು ಯೆಹೋವನು ಹೇಳುತ್ತಾನೆ. ಯಾಜಕ ಕಾಂಡ 26:34-35. ಇದು ಕೇವಲ ಇತಿಹಾಸವಲ್ಲ, ಇದೊಂದು ಪಾಠ. ಯೆಹೋವನ ಸಲಹೆಗಳು ಕೇವಲವಾದ ಸಲಹೆಗಳಲ್ಲ. ಮನುಷ್ಯರು ದೇವರ ಕ್ರಮವನ್ನು ತಿರಸ್ಕರಿಸಿದಾಗ ದೇವರು ತನ್ನ ಕ್ರಮವನ್ನು ಇನ್ನೊಂದು ರೀತಿಯಲ್ಲಿ ಜಾರಿಗೆ ತರಬಲ್ಲನು. ಆದರೂ ಯಾಜಕ ಕಾಂಡ 26 ಕತ್ತಲೆಯಲ್ಲಿ ಕೊನೆಗೊಳ್ಳುವುದಿಲ್ಲ, ಅದು ಭರವಸೆಯೊಂದಿಗೆ ಮುಕ್ತಾಯವಾಗುತ್ತದೆ. ಯೆಹೋವನು ಒಪ್ಪಿಗೆ, ವಿನಯತೆ ಮತ್ತು ಸ್ಮರಣೆಯ ಬಗ್ಗೆ ಮಾತನಾಡುತ್ತಾನೆ. ಶತ್ರುಗಳ ದೇಶದಲ್ಲಿದ್ದರೂ ಸಹ ಅವರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಪಾಪವನ್ನು ಒಪ್ಪಿಕೊಂಡರೆ ತಾನು ತನ್ನ ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳುವುದಾಗಿ ಯೆಹೋವನು ಹೇಳುತ್ತಾನೆ. ಯಾಜಕ ಕಾಂಡ 26:40-45. ಇದು ಈ ಅಧ್ಯಾಯವು ಅತ್ಯಂತ ಸಮಾಧಾನಕರ ಭಾಗಗಳಲ್ಲಿ ಒಂದಾಗಿದೆ. ಯೆಹೋವನ ತಿದ್ದುಪಡಿಗಳು ಆತನ ವಾಗ್ದಾನಗಳನ್ನು ಅಳಿಸಿ ಹಾಕಲು ಉದ್ದೇಶಿಸಿಲ್ಲ ಎಂದು ಇದು ತೋರಿಸುತ್ತದೆ. ಆತನು ಶಿಸ್ತುಪಡಿಸುತ್ತಾನೆ, ಆದರೆ ಮರೆಯುವುದಿಲ್ಲ. ಆತನು ಗಾಯಗೊಳಿಸುತ್ತಾನೆ, ಹಾಗೆಯೇ ಗುಣಪಡಿಸುತ್ತಾನೆ. ಆತನು ತೆಗೆದುಹಾಕುತ್ತಾನೆ, ಆದರೆ ಪುನಃಸ್ಥಾಪಿಸುತ್ತಾನೆ. ಇದು ತಂದೆಯ ಹೃದಯ. ನಾವು ಈ ವಚನಗಳನ್ನು ಓದಿದಾಗ ಒಡಂಬಡಿಕೆಯು ಕೇವಲ ಕಾನೂನುಬದ್ಧ ಪದಗಳಲ್ಲ, ಅದು ಯೆಹೋವನ ನಂಬಿಗಸ್ತ ಗುಣಲಕ್ಷಣವೆಂದು ನಮಗೆ ತಿಳಿಯುತ್ತದೆ. ಇಂದು ನೂತನ ಸೃಷ್ಟಿಯಾದ ನಮಗೆ ಇದು ಹೇಗೆ ಸಹಾಯ ಮಾಡುತ್ತದೆ? ಮೊದಲನೆಯದಾಗಿ, ಇದು ದೇವರ ಒಡಂಬಡಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ನಮಗೆ ಕಲಿಸುತ್ತದೆ. ಹೊಸ ಒಡಂಬಡಿಕೆಯು ಇದೇ ಒಡಂಬಡಿಕೆಯ ತತ್ವವನ್ನು ಉನ್ನತ ರೀತಿಯಲ್ಲಿ ಪುನರಾವರ್ತಿಸುತ್ತದೆ. ಈ ಹೊತ್ತು ಆತನು ಹೇಳಿರುವ ಮಾತುಗಳು ನಿಮಗೆ ಕೇಳುಬರುವಲ್ಲಿ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಬ್ರಾಯರಿಗೆ 3:7-8. ಎರಡನೆಯದಾಗಿ, ಹೃದಯದಲ್ಲಿ ಪ್ರೀತಿ ಇದ್ದಾಗ ವಿಧೇಯತೆಯು ನಮಗೆ ಹೊರೆಯಾಗುವುದಿಲ್ಲ ಎಂದು ಇದು ನಮಗೆ ಕಲಿಸುತ್ತದೆ. ಯೆಹೋವನ ಆಜ್ಞೆಗಳು ಯಾವಾಗಲೂ ತನ್ನ ಜನರನ್ನು ಜೀವನ, ಶಾಂತಿ ಮತ್ತು ಆತನೊಂದಿಗೆ ಸಹಭಾಗಿತ್ವಕ್ಕೆ ನಡೆಸಲು ಉದ್ದೇಶಿಸಲ್ಪಟ್ಟಿದೆ. ಮೂರನೆಯದಾಗಿ, ಇದು ಒಂದು ಸಾಮಾನ್ಯ ಭಯವನ್ನು ಹೋಗಲಾಡಿಸುತ್ತದೆ. ಶಿಸ್ತು ಬಂದಾಗ ಯೆಹೋವನು ನಮ್ಮನ್ನು ಕೈಬಿಟ್ಟಿದ್ದಾನೆ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಶಿಸ್ತು ಎನ್ನುವುದು ಆತನು ನಮ್ಮನ್ನು ಪುತ್ರರಂತೆ ನಡೆಸುತ್ತಿದ್ದಾನೆ ಮತ್ತು ಪವಿತ್ರತೆಗಾಗಿ ತರಬೇತಿ ನೀಡುತ್ತಿದ್ದಾನೆ ಎಂಬುದಕ್ಕೆ ಪುರಾವೆಯಾಗಿದೆ. ಇಬ್ರಿಯರಿಗೆ 12:6-10-11. ಅಂತಿಮವಾಗಿ, ಯಾಜಕ ಕಾಂಡ 26 ನಮ್ಮ ಸ್ವಂತ ಜೀವನವನ್ನು ಜ್ಞಾನದಿಂದ ನೋಡಲು ಸಹಾಯ ಮಾಡುತ್ತದೆ. ನೂತನ ಸೃಷ್ಟಿಯ ಹೃದಯವು ದಾರಿ ತಪ್ಪುತ್ತಿರುವಾಗ ಯೆಹೋವನು ಅದನ್ನು ಮೆಲ್ಲಗೆ ತಿದ್ದಿ ಕರೆಯುತ್ತಾನೆ. ಅಹಂಕಾರ ಬೆಳೆದಾಗ ಯೆಹೋವನು ಒತ್ತಡಕ್ಕೆ ಅವಕಾಶ ನೀಡಬಹುದು. ಪಾಪವು ಅಡಗಿಕೊಂಡಾಗ ಯೆಹೋವನು ಬೆಳಕನ್ನು ತರುತ್ತಾನೆ, ನಮ್ಮನ್ನು ನಾಶ ಮಾಡಲು ಅಲ್ಲ, ಬದಲಾಗಿ ನಮ್ಮನ್ನು ಪುನಃಸ್ಥಾಪಿಸಲು. ಇದರಿಂದ ನಮ್ಮ ಆರಾಧನೆಯು ಶುದ್ಧವಾಗಿ ಉಳಿಯುತ್ತದೆ ಮತ್ತು ನಮ್ಮ ನಡತೆಯು ಸ್ಥಿರವಾಗುತ್ತದೆ. ಆದ್ದರಿಂದ ಇಂದು ನಾವು ಯಾಜಕ ಕಾಂಡ 26 ಬಾಗಿಲನ್ನು ಮಾತ್ರ ತೆರೆದಿದ್ದೇವೆ. ಈ ಅಧ್ಯಾಯವು ಯಾವುದರ ಬಗ್ಗೆ ಮಾತನಾಡುತ್ತದೆ ಎಂದು ನಾವು ನೋಡಿದ್ದೇವೆ. ವಿಗ್ರಹಗಳಿಲ್ಲದ ಆರಾಧನೆ, ವಿಧೇಯತೆಗೆ ಆಶೀರ್ವಾದ, ದ್ರೋಹಕ್ಕೆ ತಿದ್ದುಪಡಿ ಮತ್ತು ವಿಧೇಯತೆಯುಳ್ಳ ಹೃದಯ ಕೃಪೆ ನೀಡುತ್ತಾರೆ. ನಾಳೆಯಿಂದ ನಾವು ಈ ಅಧ್ಯಾಯದ ಮೂಲಕ ಹಂತ ಹಂತವಾಗಿ ಸಾಗೋಣ ಮತ್ತು ಅಂದು ತನ್ನ ಆ ಜನರಿಗಾಗಿ ಮತ್ತು ಇಂದು ನೂತನ ಹೊಸ ಸೃಷ್ಟಿಗಳಾದ ನಮಗೆ ಯೆಹೋವನು ಇಟ್ಟಿರುವ ಆಳವಾದ ಪಾಠಗಳನ್ನು ಕಲಿಯೋಣ. ಪ್ರಾರ್ಥನೆ. ಪರಲೋಕ ತಂದೆಯೇ, ತನ್ನ ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಪ್ರೀತಿಯ ತಂದೆಯಂತೆ ಸ್ಪಷ್ಟವಾಗಿ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಮತ್ತು ನಿನ್ನ ಕುಮಾರನಾದ ನಮ್ಮ ಕರ್ತ ಯೇಸು ಕ್ರಿಸ್ತನನ್ನು ಗೌರವಿಸಲು ಮತ್ತು ನಮ್ಮ ಹೃದಯಗಳನ್ನು ವಿಗ್ರಹಗಳಿಂದ ಹಾಗೂ ಅಹಂಕಾರದಿಂದ ದೂರವಿಡಲು ನಮಗೆ ಸಹಾಯ ಮಾಡು. ನಾವು ಭಯದಿಂದಲ್ಲ, ಬದಲಾಗಿ ಪ್ರೀತಿ ಮತ್ತು ನಂಬಿಕೆಯಿಂದ ವಿಧೇಯತೆಯಲ್ಲಿ ನಡೆಯಲು ನಮಗೆ ಕಲಿಸು. ನೀನು ನಮ್ಮನ್ನು ತಿದ್ದುವಾಗ ನಿನ್ನ ಮಾತನ್ನು ಕೇಳಲು ಮತ್ತು ಬೇಗನೆ ನಿನ್ನ ಮಾರ್ಗಗಳಿಗೆ ಹಿಂತಿರುಗಲು ನಮಗೆ ವಿಧೇಯತೆಯನ್ನು ನೀಡು. ನಿನ್ನ ಒಡಂಬಡಿಕೆಯ ಕೃಪೆಗಾಗಿ ಮತ್ತು ನಿನ್ನ ನಂಬಿಗಸ್ತಿಗಾಗಿ ನಾವು ನಿನಗೆ ವಂದಿಸುತ್ತೇನೆ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.